ಓಯ ಓಯ ಹೋ. ಆಹೋ! ನನ್ನ ಜೀವನ ಕಾಪಾಡಿದ ನಿಮ್ಮಿಬ್ಬರಿಗೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ಸಾಕಾಗಲ್ಲ. ಅದಕ್ಕಾಗಿ ನನ್ನ ಕಡೆಯಿಂದ ಕೊಡುವ ಈ ಗಿಫ್ಟ್ ಎಂಜಾಯ್. ಎಲ್ಲರೂ ಎಂಜಾಯ್ ಮಾಡಿ. ಓಯ ಓಯ ಹೋ. ಆಹೋಯ್! ರಾಜಗೋಪಾಲೆ ನನ್ನ ಸೆಕ್ರೆಟರಿ. ಅವನು ನನ್ನ ಆಶ್ರಮಕ್ಕೆ ಸ್ವಂತವಾಗಿರುವ 25 ಕುದುರೆಗಳನ್ನು ಮಾಲಿಶ್ ಹಾಕಿ ತೊಳೆದು ಅವನೇ ಅದನ್ನ ನೋಡ್ಕೊಳ್ತಿದ್ದಾನೆ. ಈಗ ಎಲ್ಲಿ ಸ್ವಾಮಿ ಅವರು? ಕುದುರೆ ಹತ್ರನೇ ಇರ್ತಾನೆ. ಮನ್ನಾರು ಸ್ವಾಮಿ, ರಾಜಗೋಪಾಲ ಎಲ್ಲಿ? ಮನೆ ಬಿಟ್ಟು ಆಚೆ ಬರೋದ್ರಿಂದ ಹಠ ಮಾಡ್ತಾ ಇದ್ದಾನೆ ಸ್ವಾಮಿ. ಯಾಕೆಪ್ಪ? ಮನೇಲಿ ವಿಚಿತ್ರವಾಗಿ ನಡ್ಕೊಂತಾ ಇದ್ದಾರೆ. ಕುತ್ಕೊಂಡ್ ಮಾಡ್ಬೇಕಾಗಿರೋ ಕೆಲ್ಸನೆಲ್ಲ ನಿಂತ್ಕೊಂಡು ಮಾಡ್ತಾ ಇದ್ದಾರೆ ಸ್ವಾಮಿ. ನಿಂತುಕೊಂಡೇ ಮಾಡ್ತಿದ್ದಾನ? ನಿಂತ್ಕೊಂಡೆ ಏನ್ ಮಾಡ್ತಿದ್ದಾನೆ? ಕೂತ್ಕೊಂಡು ಊಟ ಮಾಡೋ ಬದಲು ನಿಂತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಸ್ವಾಮಿ. ಏನೋ ಹೊಸ ರೋಗ ಆಗಿರ್ಬೇಕು. ಅದಿರ್ಲಿ, ನಾ ಕುದುರೆಗಳಿಗೆ ರೆಡಿ ಮಾಡಿದ ಔಷಧಿ ಕೊಟ್ಟಿದ್ದೀರಾ? ಏನ್ ಔಷಧಿ? ಕುದುರೆಗಳಿಗೆ ಶಕ್ತಿ ಕೊಡೋಕ್ಕೆ ನಾವೊಂದು ಹೊಸ ಔಷಧಿ ಕಂಡಿಡ್ತಿದ್ದೇನೆ. ಅದನ್ನು ತಿಂದ ಕೂಡಲೇ ಕುದುರೆಗಳಿಗೆ ಮೂಡು ಬಂದು ತಡಿಲಿಕ್ಕೆ ಆಗದ ಗಿಲಿಗಿಲಿ ಆಗಿಬಿಡುತ್ತದೆ. ಅದ್ರಿಂದನೇ ಸ್ವಾಮಿ ರಾಜಗೋಪಾಲ್ ಒಂಥರ ಆಗಿದ್ದಾನೆ. ಅದು ಹೇಗೆ ಕಣೋ? ನಾ ಹೇಳಿದ ಥರ ಅರ್ಧ ಕಿಲೋ ಔಷಧಿಯನ್ನು ಪೈಪಲ್ಲಿ ಇಟ್ಟು ಕುದುರೆ ಬಾಯನ್ನು ಓಪನ್ ಮಾಡಿ ಗಂಟ್ಲುವರೆಗೆ ಬಿಟ್ಟು ಫೂ ಅಂತ ಊದ ಕೇಳಿದ್ನೆ. ಅದನ್ನ ಅವ್ನು ಮಾಡಿದ್ನ? ಎಲ್ಲಾನು ಸರಿಯಾಗಿ ನಡೀತಾ ಇತ್ತು ಸ್ವಾಮಿ. ಕೊನೆದಾಗಿ ಎಲ್ಲಾನು ರಾಂಗ್ ಆಗೋಯ್ತು. ಅವನು ಊದೋದಕ್ಕೂ ಮುಂಚೆ ಕುದುರೆನೇ ಊದ್ಬಿಡ್ತು ಸ್ವಾಮಿ. ಕುದುರೆ ತುಂಬಾ ಎಮೋಷನ್ ಆಗಿಬಿಟ್ಟಿದೆ. ಓಯ ಓಯ ಹೋ. ಶೆರ್ಲಿ, ದೇಹದಲ್ಲಿ ಶಕ್ತಿ ಇದೆಯಾ? ಸಾಧಾರಣವಾದ ಗಂಡಸನ್ನ ಸಂಭಾಳಿಸೋದು ಕಷ್ಟ ಆಗುತ್ತೆ. ಬಾಬಾ ಅವ್ರ ಔಷಧ ಕೊಟ್ಟಿದ್ದನ್ನ ಕುಡಿದ್ರೆ 4 ಆನೆಯಷ್ಟು ಬಲ ಬರುತ್ತೆ ಅಂತ ವಿಜಯ್ ಹೇಳಿದ್ರು. ಸ್ವಾಮಿ, ಈ ಕುದುರೆಗಳಿಗೆ ನೀವು ಔಷಧಿ ಕೊಡ್ತಿರಲ್ಲ, ಅದೇ ರೀತಿ ಮನುಷ್ಯರಿಗೇನಾದ್ರೂ ಏನಕ್ಕೆ? ನಮಗಪ್ಪ. ನಮಗ? ಸರಿ, ನನಗೆ. ಸಾರಿ. ಅಯ್ಯ ಸ್ವಾಮಿ ಅಂತ ಒಬ್ಬ ನನ್ನಲ್ಲಿ ಬಂದ. 5 ವರ್ಷದಿಂದ ಅವನಿಗೂ ವೈಫಿಗೂ ಕಾಪರೇಷನ್ ಸರಿ ಇಲ್ಲ ಅಂತ ಹೇಳಿದ. ತಕ್ಷಣ ಈ ಜಿಂಗ ಔಷಧಿ ಕೊಟ್ಟೆ ಅವನಿಗೆ. ಹೋದವ ವಾಪಸ್ ಬಂದೇ ಇಲ್ಲ. 1 ತಿಂಗಳು ಕಳೆದು ಬಂದ, ಮತ್ತೆ ಅಂತ ನಗಡಿಕೊಂಡೇ ಬಂದ. ಏನೋ ಅಂತ ಕೇಳಿದೆ. ಸ್ವಾಮಿ, ಮನೆಗೆ ಹೋಗಿ ಜಿಂಗ ಔಷಧಿ ಹಾಕಿದ್ರೆ ಮೂಡು ಬರೋಕೆ ಲೇಟ್ ಆಗುತ್ತೆ ಅಂತ ಹೋಗುವ ದಾರಿಲಿ ಔಷಧಿನೇ ಕುಡ್ದೆ. ರೋಡಲ್ಲೇ ಮೂಡು ಬಂದು ಗಲಗಲ ಆಗಿ ನನ್ನನ್ನು ವೈಲೆನ್ಸ್ ಕೇಸಲ್ಲಿ ಬುಕ್ ಮಾಡಿದ್ರು. ಅದಕ್ಕೆ ನಿಮ್ಗೆ ಥ್ಯಾಂಕ್ಸ್ ಹೇಳಲಿಕ್ಕೆ 1 ತಿಂಗಳು ಆಯ್ತಂತ ಹೇಳಿದ. ಅಷ್ಟು ಸ್ಟ್ರಾಂಗ್ ಆದ ಔಷಧಿ ಜಿಂಗ ಔಷಧಿ. ಅಪ್ಪಾಜಿ ಗಂಬೋ ಗಂಭೀರ ಜಿಂಗ ಔಷಧಿ. ಓಯ ಓಯ ಹೋ. ಗಂಭೀರ. ಈ ಜಿಂಗಾ ಪುಡಿ ಸ್ವಲ್ಪ ಸ್ಟ್ರಾಂಗ್ ಅಲ್ಲಿ ಬೇಕಿತ್ತಲ್ಲ. ಇಲ್ಲಿ ನೋಡು ಕಂದ. ಆ ವಾಟ್ ಈಸ್ ಯುವರ್ ಪ್ರಾಬ್ಲಮ್? ನಿಮ್ಮ ಪ್ರಾಣನ ಉಳಿಸ್ತಂತ ನಿಮ್ಮ ಪಕ್ಕದಲ್ಲಿರೋ ವೆಟ್ರಿವೇಲ್ ಮದುವೆ ಆಗ್ಬೇಕಾಗಿರೋ ಅಂತ ಪ್ರೀತಿಯ ಹುಡುಗಿ ಶೆರ್ಲಿ ಮೇಲೆ ಪ್ರೀತಿನೇ ತೋರಿಸ್ತಾ ಇಲ್ಲ. ದಯವಿಟ್ಟು ಸಹಾಯ ಮಾಡಿ ಸ್ವಾಮೀಜಿ. ಶಿಷ್ಯ, ಎಸ್, ಇದಕ್ಕೇನೆ ಇದೆ ಜಿಂಗಾ ಪುಡಿ. ಹಾ. ಡೋಂಟ್ ವರಿ, ಹಾ. ಗೆಟ್ ರೆಡಿ. ಅದು ಸರಿ. ಮಣ್ಣಾರೆ, ಸ್ವಾಮಿ, ಜಿಂಕೆ. ಓಯ ಹೋಯ ಹೋ. ಬಾರಿ ಮಜ್ಜಿಗೆ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿದ್ದೇವೆ. ಜಯ, 4 ಆನೆ ಬಲ ಬರುತ್ತೆ ಅಲ್ವಾ? ಈಗ ದೇವ್ರು ನಮಗ ಬಲ ಕೊಡ್ಬೇಕು ಇವ್ರನ್ನ ಎತ್ಕೊಂಡು ಹೋಗೋದಿಕ್ಕೆ. ಸರಿ.
ಚೆನ್ನಾಗಿ ಕಾಣಿಸ್ತಿದ್ದೀನಾ? ನೀನ್ ಯಾವಾಗ್ಲೂ ಚೆನ್ನಾಗೇ ಇದೆಯಾ. ಈ ಸೀರೆಲ್ ಹೇಗ್ ಕಾಣಿಸ್ತಿದ್ದೀನಿ? ಈ ಸೀರೆನ ಕಟ್ಕೊಂಡಿದ್ಯಾ ಸುಮ್ನೆ ಹಾಗೆ ಸುತ್ಕೊಂಡಿದ್ಯಾ? ಇಲ್ಲ ಇಲ್ಲ, ಸರಿಯಾಗಿ ಉಡ್ಕೊಂಡಿದ್ದೀನಿ. ಇದನ್ ಬಿಡಬಾರ್ದು, ಕನ್ನಡದ ಹುಡುಗಿರಿಗೆ ತುಂಬಾ ಮುಖ್ಯ. ಇದನ್ನ ಉಡ್ಕೊಳಕ್ಕೆ ಬರ್ತಿಲ್ಲ ರೀ. ಅದೆಲ್ಲೋ ಮುಖ್ಯ. ಈ ಗಾಡಿ ನಿಮಗೆ ನೆರಿಗೆ ಮಾಡಕ್ಕೂ ಬರುತ್ತಾ? ಇದನ್ನ ಹೇಗೆ ಎತ್ಕೊಂಡು ಗಾಳಿ ಬಿಸ್ಕೊಂಡು ಬೆವರ್ ನೆನ್ಪಲ್ಲಿ ಕೆಳಗೆ ಬಿಟ್ಬಿಡು. ಹಲೋ, ರಹಸ್ಯ ಪೊಲೀಸ್ ವೆಟ್ರಿವೇಲ್. ಯಾರು ಮಾತಾಡ್ತಿರೋದು? ದ್ರಾವಕ ವೆಟ್ರಿವೇಲ್, ನಿನ್ನ ಕಿವಿನಲ್ಲಿ ಸುರಿಯೋ ಅಂತ ದ್ರಾವಕ. ಹೆಸರು ಜಿಂದ. ಮತ್ತೆ ನಿನ್ ಜೊತೆ ಸ್ನೇಹ ಬೆಳೆಸ್ಬೇಕು ಅಂತ ಆಸೆ ಆಗ್ತಾ ಇದೆ ವೆಟ್ರಿವೇಲ್. ನಿನಗ್ ನನ್ನ ನೋಡ್ಬೇಕು ಅಂತ ಅನ್ನಿಸ್ತಿಲ್ವಾ? ಫೋರ್ಟ್ ಸೇಂಟ್ ಜಾರ್ಜಿಗೆ ಬರ್ತೀಯಾ? ಬಾಯ್. ಹಲೋ, ಯಾಕ್ರಿ ಇಷ್ಟ ಅವಸರ? ನಿಮಗ್ ಸೀರೆ ಉಡಕ್ ಬರುತ್ತಾ? ಅಯ್ಯೋ, ನಾನೇ ಉಡ್ಸ್ಕೊಂಡಿರೋದು. ಅದ್ ಸರಿ, ಇನ್ನೊಬ್ಬರಿಗೆ ಉಡ್ಸಕ್ ಬರುತ್ತಾ? ಒಳಗೊಬ್ರು ಇದ್ದಾರೆ, ಅವ್ರಿಗೆ ಉಡ್ಸ್ಬಿಡಿ. ಇಲ್ಲೋಡಿ. ಎಸ್ ಸರ್. ನಥಿಂಗ್. வடிவேலு, அழகிய சுந்தர வடிவேலு, ಎಸ್ ಸರ್. ಒಂದು ಪೆಗ್ ರಾಮ್. ಸರ್ ಜಾಸ್ತಿ ಕುಡಿಬೇಡಿ ಸರ್. ನಿನಗ್ ಮದುವೆ ಆಗಿದ್ಯಾ? ಇಲ್ಲ. ಮದುವೆ ಆಗ್ಬೇಡ. ಮದುವೆ ಆಗಿ ಅವಳ ಹತ್ರ ಸಿಕ್ಕಾಕೊಂಡು ಸಾಯ್ಬೇಡ. ಅದ್ರ ಬದಲು ಇಲ್ಲೇ ಇದ್ದು ಒಬ್ಬಡ್ಡೆಗೆ ಸತ್ತೋಗು. ನಿಮಗೆ ಅಲ್ಲೇನ್ ನೋಡ್ತಾ ಇದ್ದೀರಾ? ನಾನು ನಿಮ್ನೆ ಕೇಳ್ತಿರೋದು. ಒಂದು ಆಗಿದೆ ಅಂತ ಹೇಳಿ, ಇಲ್ಲ ಇಲ್ಲ ಅಂತ ಹೇಳಿ ನಾನೇನು ಅನ್ಕೊಳ್ಳಿ? ಏನ್ ಬೇಕಾದ್ರೂ ಅನ್ಕೊಳ್ಳಿ. ಸರಿ, ಈಗ ಅಳ್ಬೇಡಿ. ನನ್ಗೆ ಮದ್ವೆ ಆಗಿದೆ, ಅದು ನನ್ನ ಹೆಂಡತಿ ಸತ್ತೋಗಿದ್ದಾಳೆ, ಸರಿನಾ? ನೀವ್ ಯಾಕ್ರಿ ಅಳ್ತಾ ಇದ್ದೀರಾ? ನಿನ್ ಹೆಂಡತಿ ಸತ್ತಿದೀಕಲ್ಲ, ನಾನು ಅಳ್ತಾ ಇಲ್ಲ. ನನ್ನ ಹೆಂಡತಿ ಸತ್ತೋಗ್ಬಿಟ್ಲು, ಅದಕ್ಕೆ ಅಳ್ತಾ ಇದ್ದೀನಿ. 20 ವರ್ಷ ಆಯ್ತು. ಸರಿ. ಏನು ಸರಿ? ನನ್ನ ಹೆಂಡತಿ ಸತ್ತೋಗಿದ್ ಸರಿ ಅಂತಿದ್ಯಾ? ಅಯ್ಯೋ, ನಾನು ಹಾಗೆ ಹೇಳಿಲ್ವೇ. ನನಗೆ ತುಂಬಾ ಬೇಜಾರು, ಸರಿನಾ? ನನ್ನ ಹೆಂಡತಿ ಸತ್ತೋಗಿದ್ದೀಗ ನಿನಗ್ಯಾಕೆ ಬೇಜಾರು? ಅಯ್ಯೋ ಸರ್, ಈಗ ನಿಮ್ಗೇನ್ ಬೇಕು ಸರ್? ಏನ್ ಬೇಕಾ? ನಿನಗೇನ್ ಕಿವಿ ಕೇಳ್ಸೋದಿಲ್ವಾ? ಇವಾಗ ನಾನು ಕೇಳಿದ್ ಗೊತ್ತಾಗ್ಲಿಲ್ವಾ? ರಮ್ ಬೇಕಾ? ಸರ್, ಬಾರ್ಟೆಂಡರ್ ಏನಾದ್ರು ಕೊಡಪ್ಪ. ಏನ್ ಬೇಕಾದ್ರು. ನಾನೇನು ಅಷ್ಟು ಕೀಸ್ನೋನಾ? ನಾನು ಕೇಳಿದ ಕೊಡಕ್ ಹೇಳಿ. ರಮ್ ಅಂತೆ ಕೊಡೋ. ಕೊಡ ಇಲ್ಲಿ. ಇದೇನಿಕ್ಕೆ ಬಾಯಿಗೆ ಹುಯ್ದು ಬಿಡು. ಅಯ್ಯಯ್ಯೋ, ಏನ್ ಸರ್ ಹೀಗೆ ಕುಡಿತಿದ್ದೀರಾ? ಹೌದು, ಕುಡಿಯಕ್ ಬರ್ದೇ ಇರೋರೇ ಹಿಂಗ್ ಮಾಡೋದು. ಸುಮ್ಮನೆ ನೋಡ್ಕೊಂಡು ನಿಂತಿರ್ತಾರೆ. ಕಡಕ್ ಅಂತ ಹಂಗೆ ಸುರ್ಕೊಂಡ್ಬಿಡ್ಬೇಕು. ಇರಿ, ತೋರಿಸ್ತೀನಿ. ಇದೇ ನನ್ನ ಅಡ್ರೆಸ್. ಆಗಾಗ ಬರ್ತಾ ಇರಿ. ಬರ್ತೀರಾ? ಭಲೇ ಬುದ್ಧಿವಂತ ನೀನು. ಕೋಟೆಗೆ ಹೋಗದೆ ಫೋರ್ಟ್ ಸೇಂಟ್ ಜಾರ್ಜ್ ಬಾರ್ಗೆ ಬಂದಿದ್ಯಾ? ಗುಡ್ 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 ಗುಡ್. ಕಂದ, ಈಗ ಸ್ಟ್ರೈಟ್ ಆಗಿ ಕಾರಿಗೆ ಹೋಗಿ ಕ್ಯಾಸೆಟ್ ಅನ್ನು ಕೇಳು. ಎಲ್ಲಿ? 1 2 3 ಜೂಟ್.